ಕ್ವಿಕ್ಕಾಗಿ, ಇನ್ಸ್ಟಂಟಾಗಿ, ಜಲ್ದಿಯಾಗಿ, ಬೇಗವಾಗಿ, ಎಲ್ಲ ವೇಗವಾಗಿ ಆಗುವಂಥ ಹಾಫ್ ಬಾಯ್ಲ್ಡ್ ಎಗ್ ಗ್ರೇವಿ ಆರ್ ಕರಿ ಸಿಂಪಲ್ಲಾಗಿ ಮಾಡ್ಕೋಬೋದು. ನೀವು ಒಂದ್ಸರಿ ಟ್ರೈ ಮಾಡಿರಿ. ಕೊತ್ತಂಬರಿ, ಈರುಳ್ಳಿ, 2 ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಒಂದು 3 ಲವಂಗ. ಒಂದು ಪ್ಯಾನಿಗೆ 1-2 ರಿಂದ 3 ಸ್ಪೂನಷ್ಟು ಎಣ್ಣೆ. ಇದು ಆಗಲೇ ಈರುಳ್ಳಿ ಟೊಮೊಟೊದ ಪೇಸ್ಟ್ ಹಾಕ್ಕೊಂಡು ರುಬ್ಬಿ ಇಟ್ಕೋಬೇಕು. ಎಣ್ಣೆ ಕಾದ ನಂತರ ರುಬ್ಬಿ ಇಟ್ಕೊಂಡಂಥ ಪೇಸ್ಟ್ನ ಹಾಕಿ ಭಾಳ ಬಿಸಿಲಿರೋ ಕಾರಣ ನಮ್ಮ ಆಂಟಿ ಅವ್ರಿಗೆ ಕೋಲ್ ತಗೊಂಡು ಹೊಡೆದು ಮಂಗಸ್ತಾರೆ. ಆದ್ರೆ ಅವ್ರೇನು ಮಕ್ಕಣ ಆತಿಲ್ರಿ. ನಿತ್ತಿ ಬಂದವ್ ನಿಮಗೆ ನಿಂತು ಬಂದವ್ರಿ ಸರ. ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಬಾಯಿ ಮುಚ್ಚಿ ಹಿಂಗಿಡ್ರಿ. ಖಾರದ ಪುಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಂಡು ಹಾಕ್ಸಿರೋವಂಥ ಖಾರ ಪುಡಿ, 1 ಚಿಟಿಕೆಯಷ್ಟು ಅರಿಶಿನ ಪುಡಿ. ಇದು ಹಿಂಗೆ ತಿಕ್ಕಾಗೋವರೆಗೂ ಇದನ್ನು ಕುದಿಸ್ಕೊಳ್ಳಿ. ಸ್ವಲ್ಪ ಚಿಕನ್ ಮಸಾಲೆ ಪೌಡ್ರು. ಇದು ಗ್ರೇವಿ ತಿಕ್ಕಾಗೋವರೆಗೂ ಬಾಯಿ ಮುಚ್ಚಿಬಿಡ್ರಿ. ಈ ರೀತಿ ಹಾಫ್ ಬಾಯ್ಲ್ ಆದಮೇಲೆ ಅವನ್ನ ಬಿಡಿಸಿ ಒಂದು ಕಡೆ ಇಟ್ಕೋಬೇಕು. ಮತ್ತೆ ಬೇಕಾದ್ರೆ ನಿಮಗೆ ಎಗ್ ಬೇಕಾದ್ರೆ ಹಾಕಿಟ್ಕೋರಿ ಸ್ಟೀಮ್ಗೆ. ಈಗ ಹಾಕ್ಬಿಡ. ಒಂದು ತತ್ತಿ ಎತ್ತಿ ತೋರಿಸು. ಹಾಫ್ ಬಾಯ್ಲ್ಡ್ ಗ್ರೇವಿ. ಕುಂಬಳಕಾಯಿದಿಂದ ಮಾಡಿದಂಥ ಶಾಂಡ್ಗಿ. ಕುಂಬಳಕಾಯಿ ಮತ್ತು ಅವಲಕ್ಕಿ, ಹಸಿ ಮೆಣಸಿನ್ಕಾಯಿ ಪೇಸ್ಟ್, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ರುಬ್ಬಿ ಮಾಡಿದಂಥ ಶಾಂಡ್ಗಿ. ಕುಂಬಳಕಾಯಿನ ತುರ್ಕೋಬೇಕ್ರಿ, ಭಾರಿ ಟೇಸ್ಟ್ ಆಗ್ತವೆ. ನೀವು ಒಂದ್ಸರಿ ಟ್ರೈ ಮಾಡಿರಿ. ಕ್ವಿಕ್ಕಾಗಿ, ಇನ್ಸ್ಟಂಟಾಗಿ, ಜಲ್ದಿಯಾಗಿ, ಬೇಗವಾಗಿ, ಎಲ್ಲ ವೇಗವಾಗಿ ಆಗುವಂಥ ಹಾಫ್ ಬಾಯ್ಲ್ಡ್ ಎಗ್ ಗ್ರೇವಿ ಆರ್ ಕರಿ ಸಿಂಪಲ್ಲಾಗಿ ಮಾಡ್ಕೋಬೋದು. ನೀವು ಒಂದ್ಸರಿ ಟ್ರೈ ಮಾಡಿರಿ. ತಿನ್ನು ಟೇಸ್ಟ್ ನೋಡಿ ಹೇಳು. ಚಲೋ ಆಗೈತೆ. ಯಾರು ಮಾಡಿದ್ದೆ? ನಿಮ್ಮ ವೈಫ್ ಮಾಡಿದ್ದೆ. ಹೆಂಗೈತೆ ಟೇಸ್ಟ್? ಚೆನ್ನಾಗೈತೆ. ನೈಸ್ ಗ್ರೇವಿ, ಲುಕಿಂಗ್ ನೈಸ್.